ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪಂಚಾತ್ಮಕಸ್ಸ ಭಗವಾನ್ ದ್ವಿಷಡಾತ್ಮಕೋ ಭೂತ್ ಪಂಚದ್ವಯೀ ಶತಸಹಸ್ರಪರೋಮಿತಶ್ಚ ಏಕಃ ಸಮೋಪ್ಯಖಿಲದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣಗುಣಕೋಪಿ ಬಹುಪಮೋ ಭೂತ್. ಪರಮಾತ್ಮನ ರೂಪಗಳನ್ನು ಸಂಗ್ರಹಿಸಿ ಹೇಳುತ್ತಾ ಇದ್ದಾರೆ. ಈ ಶ್ಲೋಕವನ್ನು ಅರ್ಥ ಮಾಡಿಕೊಂಡ್ರೆ ಸೃಷ್ಟಿ ಪ್ರಕ್ರಿಯೆಯನ್ನು ಶುರು ಮಾಡುವಾಗ ದೇವರು ಯಾವ ಯಾವ ರೂಪಗಳನ್ನು ತಳೆದಿದ್ದಾನೆ ಇತ್ಯಾದಿಗಳೆಲ್ಲದರ ಸಂಗ್ರಹ ಈ 10ನೆಯ ಶ್ಲೋಕದಲ್ಲಿ ಆಚಾರ್ಯರು ಮಾಡುತ್ತಾರೆ. ಪಂಚಾತ್ಮಕ 5 ರೂಪಗಳಿರುವ ಭಗವಂತ ದ್ವಿಷಡಾತ್ಮಕೋಭೂತ್ 12 ರೂಪವನ್ನು ತಾಳಿದ. ಕೇಶವ, ನಾರಾಯಣ, ಮಾಧವ ಈ ರೀತಿಯಾದ 12 ರೂಪ. ಪಂಚದ್ವಯೀ 10 ರೂಪಗಳನ್ನು ತಳೆದ. ಮತ್ಸ್ಯ, ಕೂರ್ಮ, ವರಾಹ ಹೀಗೆ. ಶತಸಹಸ್ರ ಪರಹ ವಿಶ್ವಾದಿ 100 ರೂಪಗಳು, ಅಜಾದಿ 100 ರೂಪಗಳು, ಸಹಸ್ರ ಪರಹ ವಿಶ್ವಾದಿ 1000 ರೂಪಗಳು. ಹೀಗೆ ಅಮಿತಃ ಕೊನೆಯಿಲ್ಲದಷ್ಟು ರೂಪಗಳನ್ನು ಸ್ವೀಕರಿಸಿದ ದೇವರು ಏಕಃ, ಅವನು ಏಕಾಕಿ, ಸಮಃ ಪ್ರಜ್ಞಾವಂತ, ಮತ್ತೆ ವಸ್ತುವಿಗಳಿಗೆ ಅನುಗುಣವಾಗಿ ಇರುವವ, ಜೀವರಿಗೆ ಅನುಗುಣವಾಗಿ ವರ್ತಿಸುವವ. ಅಂದರೆ ಜೀವರು ಹೇಗೆ ಹಾಗೆ. ಜೀವರು ಅಜ್ಞಾನಿಗಳಾಗಿದ್ದರೆ, ಜೀವರು ತಾಮಸರಾಗಿದ್ದರೆ ಅವರಿಗೆ ದುಃಖವನ್ನು, ಜೀವರು ಸಾತ್ವಿಕರಾಗಿದ್ದರೆ ಸುಖವನ್ನು ಕೊಡ್ತಾ ಅವರಂತೆ ಇರುವವ ದೇವರು. ಹಾಗೆ ಸಮ. ಆದರೂ ದೇವರಿಗೆ ಇಷ್ಟು ರೂಪ ಬೇಕಾ ಅಂತ ಪ್ರಶ್ನೆ. ಅಖಿಲ ದೋಷ ಸಮುಜ್ಜಿತೋಪಿ, ಯಾವ ದೋಷವೂ ಇಲ್ಲ. ಬಹಳ ರೂಪಗಳನ್ನು ತಾಳದೇ ಇದ್ದರೆ ಅವನಿಗೆ ಈ ಜಗತ್ತಿನ ಕಜ್ಜಗಳನ್ನು, ಕಾರ್ಯಭಾರಗಳನ್ನು ಮಾಡಲಿಕ್ಕಾಗೋದಿಲ್ಲ ಅಂತ ಇಲ್ಲ. ಆದರೂ ಬಹುಪಮಃ ಅಭೂತ್, ಬಹಳ ರೂಪಗಳನ್ನು ತಳೆದ. ಇದನ್ನು ನಾವು ಅವನನ್ನು ಕೇಳಲಿಕ್ಕಿಲ್ಲ. ಬಹಳ ರೂಪಗಳನ್ನು ತಾಳಿದ ಅವನು ಅಷ್ಟೇ. ಇದು ಆಚಾರ್ಯರ ಈ ಮಾತು. ಇದಕ್ಕೆ ನಮ್ಮ ಗುರುಗಳು ಬಹಳ ಅರ್ಥಗಳನ್ನು ನಿರೂಪಣೆ ಮಾಡಿದ್ದಾರೆ. ಪಂಚ ಅನ್ನೋದಕ್ಕೆ ವಿಸ್ತೃತ ಅಂತ ಅರ್ಥ. ಪಂಚಾಸ್ಯ ಅಂತ ಕರೀತಾರೆ ಸಿಂಹವನ್ನು ಸಂಸ್ಕೃತದಲ್ಲಿ. 5 ಮೋರೆ ಎಲ್ಲಿದೆ ಅನ್ಬೇಡಿ, ಪಚಿ ವಿಸ್ತಾರೆ ಅಂತ ಧಾತು. ಪಂಚಾಸ್ಯ ಅಂದರೆ ಅಗಲವಾದ ಮೋರೆ ಅಂತ. ಅದರಿಂದಾಗಿ ಪಂಚಾತ್ಮಕ ಅಂತ ಹೇಳಿದರೆ ಬಹಳ ರೂಪಗಳನ್ನು ಧರಿಸಿದವ. ಅಂದರೆ 3 ರೂಪ ಪ್ರಧಾನವಾಗಿ. ಒಂದು ಬ್ರಹ್ಮನ ಒಳಗಡೆ, ಇನ್ನೊಂದು ರುದ್ರನ ಒಳಗಡೆ, ಇನ್ನೊಂದು ವಿಷ್ಣು ರೂಪ. ಇನ್ನು ಪಂಚಾತ್ಮಕ ವಿಸ್ತೃತಾತ್ಮ ಅಂತ ಹೇಳಿ. ವಿಸ್ತೃತಾತ್ಮ ಅಂದರೆ 4 ರೀತಿಯಲ್ಲಿ ವಿಸ್ತಾರವಾದ ರೂಪದವ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಅಥವಾ ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ ಅಂತ. ಇನ್ನು ಪಂಚ ಅಂದರೆ ಸಂಖ್ಯೆ ಕೂಡ. ಸಂಖ್ಯೆ ಅಂತ ಹೇಳಿದಾಗ ನಮಗೆ ಈಗ ಮೇಲುನೋಟದ ಅರ್ಥವೇ ತೋರುತ್ತೆ. ವಾಸುದೇವಾದಿ ಪಂಚರೂಪಗಳು. ಇನ್ನು ದ್ವಿಷಡಾತ್ಮಕ 2 ಮತ್ತು 6 ಅಂತ ತೆಗೆದುಕೊಂಡಾಗ 8. ಆತ್ಮ, ಅಂತರಾತ್ಮ ಅಂತ ಹೇಳಿ. ಇನ್ನು ಪರಮಾತ್ಮ, ಇನ್ನು 5 ವಾಸುದೇವಾದಿ ಪಂಚಾತ್ಮಕ.
ಇನ್ನು ಷಡ್ಋತುಗತನಾದ ರೂಪ, 2 ಅಯನಗತವಾದ ರೂಪ, ಹೀಗೆ 8 ಆಗತ್ತೆ. ಇದು ದ್ವಿಷಡಾತ್ಮಕ ಅಂತ. ಇನ್ನು ದ್ವಿಷಡಾತ್ಮಕ ಅಂತಂದ್ರೆ ಕೇಶವಾದಿ 12, ಜ್ಞಾನೇಂದ್ರಿಯಗತವಾದ ರೂಪ, ಕರ್ಮೇಂದ್ರಿಯಗತವಾದ ರೂಪ 10 ರೂಪ, ಇದು ಪಂಚದ್ವಯಿ. ಇನ್ನು 100 ರೂಪ. ಇನ್ನು ಪಂಚದ್ವಯಿ ಅಂತ ಹೇಳಿದಾಗ 5 ಮತ್ತು 7, 7 ಲೋಕದಲ್ಲಿ ಇರುವ, 7 ಧಾತುಗಳಲ್ಲಿ ಇರುವ, 7 ಛಂದಸ್ಸುಗಳಲ್ಲಿ ಇರುವ, 7 ಸ್ವರಗಳಲ್ಲಿ ಇರುವ ರೂಪ, 7 ರೂಪ ಪಂಚದ್ವಯಿ ಅಂತ ಕೂಡ ಸ್ವೀಕಾರ ಮಾಡಬಹುದು. ಇನ್ನು 100 ರೂಪಗಳು ಗೊತ್ತೇ ಇದೆ, ಅಜಾದಿ ಮೂರ್ತಿಗಳು, ಕಲಶ ಅಂತ ಹೇಳಿ ಆ ಅಜಾದಿ ಮೂರ್ತಿಗಳ ಹೆಸರು. ಇನ್ನು ಹೃದಯದಲ್ಲಿರತಕ್ಕಂತಹ 100 ರೂಪಗಳು, ಶತಂಚೈಕಾ ಹೃದಯಸ್ಯ ನಾಡ್ಯ ಅಂತ ಹೇಳ್ತಾರೆ, ಆ ತರಹದ ರೂಪಗಳು. ಇನ್ನು ಸಹಸ್ರಾತ್ಮ, ವಿಶ್ವಂ ವಿಷ್ಣುರ್ವಷಟ್ಕಾರ ಅಂತನ್ನುವ 1000 ರೂಪಗಳು. ಹೀಗೆ ಪರಮಾತ್ಮ ಪಂಚರಾತ್ರದಲ್ಲಿ ಬಂದ ಪ್ರತಿಪಾದ್ಯವಾದ ಎಲ್ಲ ರೂಪಗಳನ್ನು ಹೊಂದಿದ್ದಾನೆ ಅಂತ ಆಚಾರ್ಯರು ಪಂಚರಾತ್ರ ನಿರೂಪಣ ಪರವಾಗಿ ಈ ಶ್ಲೋಕವನ್ನು ನಿರೂಪಣೆ ಮಾಡಿದ್ದಾರೆ. ಅದನ್ನು ನಮ್ಮ ಗುರುಗಳು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅವರಿಗೆ ಯಾವ ಅಭಿಪ್ರಾಯ ಇತ್ತು ಅಂತ ಹೇಳ್ತೇನೆ. ವೇದವ್ಯಾಸರ ಒಂದು ಮಾತಿಗೆ 10 ಅರ್ಥಗಳನ್ನು ನಾವು ಕಾಣಬಲ್ಲೆವು ಅಂತಾದರೆ, ವೇದವ್ಯಾಸರಿಂದಲೇ ಆಜ್ಞಪ್ತರಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರೆದ ಮಧ್ವಾಚಾರ್ಯರ ಮಾತಿಗೆ ಬಹಳ ಅರ್ಥ ಇರಲ್ವೇ ಅಂತ ಕೇಳ್ತಾ ಇದ್ರು ಅವರು. ನಾವು ಈ ಪ್ರಶ್ನೆ ಮಾಡಿದ್ದೇವೆ. ನಾವು ಕೇಳಿದ್ದು ಹೀಗೆ: ಪಂಚಾತ್ಮಕ ಅಂತ ಹೇಳಿ ಇದೆ 5 ರೂಪಗಳು, ದ್ವಿಷಡಾತ್ಮಕ 12 ರೂಪಗಳು, ಪಂಚದ್ವಯಿ 10 ರೂಪ, 100 ರೂಪ, 1000 ರೂಪ. ಸಹಜವಾಗಿ ಅರ್ಥ ಆಗ್ತಾ ಇರುವಾಗ ನೀವು ಪಂಚದ್ವಯಿ 5 ಮತ್ತು 2, 5 2 7, ಪಂಚ ವಿಸ್ತಾರ, ಅದರಿಂದಾಗಿ 4 ಕೂಡ ಪಂಚವೇ, ಯಾಕೆ ಹೀಗೆ ಅರ್ಥ ಮಾಡಿದ್ದೀರಾ ಅಂತ ನಾವು ಕೇಳಿದೆವು. ಯಾಕೆಂದರೆ ಆ ಗ್ರಂಥ ಬೇರೆ ಬೇರೆ ಗ್ರಂಥಗಳಲ್ಲಿ ಈ ಪ್ರಮೇಯವನ್ನು ಹೇಳಿಯಾಗಿದೆ. ಅದಕ್ಕೆ ಅವರು ಹೇಳಿದ್ರು, ಮಧ್ವಾಚಾರ್ಯರು ವೇದವ್ಯಾಸರ ಮಾತಿಗೆ ಆ ಅರ್ಥಗಳನ್ನೆಲ್ಲ ಹೇಳ್ತಾರೆ ಅಂತ ಆದರೆ, ವೇದವ್ಯಾಸರ ಅನುಗ್ರಹದಿಂದ ಗ್ರಂಥವನ್ನು, ನಾರಾಯಣನ ಅನುಗ್ರಹದಿಂದ ಗ್ರಂಥವನ್ನು ರಚನೆ ಮಾಡಿದ ಮಧ್ವಾಚಾರ್ಯರ ಮಾತಿಗೆ ಯಾಕೆ ಹಾಗೆ ಅರ್ಥ ಇರಬಾರದು ಅಂತ ಅಷ್ಟು ಆಚಾರ್ಯರನ್ನು ಸಮೀಪದಲ್ಲಿ ಪರಿಭಾವಿಸಿದ್ದನ್ನು ನಾನು ಕಂಡೇ ಇಲ್ಲ ಅಂದರೆ ತಪ್ಪಿಲ್ಲ. ಹಾಗೆ ನಮ್ಮನ್ನು ಕೇಳ್ತಾ ಇದ್ರು ಅವರು, ಯಾಕೆ ಅರ್ಥ ಮಾಡಬಾರದು ಅಂತ. ಹೀಗೆ ದೇವರ ರೂಪಗಳ ವಿಸ್ತಾರ ಇದೆಲ್ಲವನ್ನು ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಸಂಗ್ರಹಿಸಿದ್ದಾರೆ. ಮಧ್ವಾಚಾರ್ಯರ ಜೀವನ ಚರಿತ್ರೆ ಅದು ಸುಮ್ಮನೆ ಅಲ್ಲ, ಆಚಾರ್ಯರ ಜೀವನದಲ್ಲಿ ಏನಾಯಿತೋ ಅದು ಶಾಸ್ತ್ರದಲ್ಲಿ ಪಡಿಮೂಡಿದೆ. ನೋಡಿ, 8ನೇ ಸರ್ಗದಲ್ಲಿ ಆಚಾರ್ಯರು ವೇದವ್ಯಾಸ ರೂಪದ ಜೊತೆಗೂಡಿ ನಾರಾಯಣನ ಬಳಿಗೆ ಹೋಗ್ತಾರೆ. ಹಾಗೆ ಹೋಗುವಾಗ ಬ್ರಹ್ಮಸೂತ್ರದ ಪ್ರಮೇಯಗಳನ್ನೆಲ್ಲ ಚಿಂತನೆ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ಯಾವ ಯಾವ ರೂಪಗಳನ್ನು ಚಿಂತನೆ ಮಾಡಿದ್ದಾರೆ ಆ ಎಲ್ಲ ರೂಪಗಳ ಬಗ್ಗೆ ಅವರ ಗ್ರಂಥಗಳಲ್ಲಿ ಬೆಳಕು ಚೆಲ್ಲಿದ್ದಾರೆ ಆಚಾರ್ಯರು. ಹೀಗಾಗಿ ಅವರು ನಾರಾಯಣನ ಬಳಿ ಹೋಗುವಾಗ ಯಾವ ಭಗವದ್ ರೂಪಗಳನ್ನೆಲ್ಲ ಚಿಂತನೆ ಮಾಡಿದರೋ ಆ ಎಲ್ಲ ಭಗವದ್ ರೂಪಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಹೀಗಾಗಿ ನಾರಾಯಣ ಪಂಡಿತಾಚಾರ್ಯರು ಒಂದು ವಿಶೇಷ ಕಾವ್ಯ ರಚನಾ ಚಾತುರ್ಯ, ಹೀಗಾಗಿ ಆಚಾರ್ಯರು ಚಿಂತಿಸಿದರು ಅಂತ ಹೇಳಿ ಆ ಭಗವದ್ ರೂಪಗಳ ವರ್ಣನೆಯನ್ನು ತಾವು ಹೇಳಿದರು ಅಲ್ಲಿ ಅಂತ ಅನ್ನಬೇಡಿ. ನಾನು ಹೋಗಿದ್ದಾಗ ಅಲ್ಲಿ ಏನೇನಾಯಿತು ಅಂತ ಆಚಾರ್ಯರು ಹೇಳುವಾಗ
ಅಂದರೆ ಇದನ್ನು ಬದರಿಕಾಶ್ರಮಕ್ಕೆ ಹೋಗಿದ್ದು, ಆಮೇಲೆ ನಾರಾಯಣನನ್ನು ನೋಡಿದ್ದು, ಮಧ್ವಾಚಾರ್ಯರನ್ನು ಬಿಟ್ಟರೆ ಇನ್ಯಾವ ಮೀಡಿಯಾದಿಂದ ಅವರು ತಿಳ್ಕೊಳ್ಬೇಕು? ಮಧ್ವಾಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳಿದ್ರು, ನಾನು ನಿಮ್ಮ ಜೊತೆಗೆಲ್ಲ ಇದ್ದೆ ಅಲ್ವಾ, ಆವಾಗ ನನಗೆ ವೇದವ್ಯಾಸರ ಕರೆ ಬಂತು, ಆಗ ನಾನು ಹೊರಟು ಹೋದೆ. ಅಲ್ಲಿ ಯತಿಗಳು ನೋಡಿ ನನ್ನನ್ನು ಯೋಚನೆ ಮಾಡಿದರು, ಯಾರಿವನು ಅಂತ. ನಾನು ವೇದವ್ಯಾಸರ ಬಳಿಗೆ ಹೋದೆ. ವೇದವ್ಯಾಸರು ನನ್ನ ತಬ್ಬಿಕೊಳ್ಳೋದನ್ನು ನೋಡಿ ಅಲ್ಲಿನ ಋಷಿಗಳು ಪ್ರಾಯ ಶುಕಾಚಾರ್ಯರಿಗೂ ಇಷ್ಟೊಂದು ಪ್ರೀತಿ ಸಿಕ್ಕಿರಲ್ಲ, ಇವನು ಯಾರು ಅಂತ ಅಂದರು. ಆಗ ವೇದವ್ಯಾಸರು ನನ್ನ ಪರಿಚಯ ಮಾಡಿಕೊಟ್ರು. ಆ ವೇದವ್ಯಾಸರು ನನ್ನನ್ನು ಎಲ್ಲ ನಾನು ಮುಂದೆ ಏನನ್ನು ಬರಿಬೇಕು ಅಂತ ಇದ್ದೇನೋ ಅದನ್ನೆಲ್ಲವನ್ನು ಪಾಠ ಮಾಡಿ ಅಲ್ಲಿಂದ ನಾರಾಯಣನ ಬಳಿಗೆ ಕರ್ಕೊಂಡು ಹೋದರು. ಆ ನಾರಾಯಣನ ಹತ್ತಿರ ಹೋಗ್ತಾ ಹೋಗ್ತಾ ನಾನೇನು ಯೋಚನೆ ಮಾಡಿದ್ದೆ ಅಂತ ಯಾವುದೋ ತಮ್ಮ ಅತ್ಯಂತ ಆಪ್ತ ಶಿಷ್ಯರಿಗೆ ಹೇಳಿದ್ರು. ಅದು ಆಚಾರ್ಯರ ಬಳಿಗೆ ಬಂತು. ನಾರಾಯಣ ಪಂಡಿತಾಚಾರ್ಯರು ಸುಮಾರು ಆಚಾರ್ಯರು ಹೋದ ಮೇಲೆ ಒಂದು 30 ವರ್ಷ ಆದಮೇಲೆ, 30 ವರ್ಷ ಇನ್ನೂ ಸ್ವಲ್ಪ ಹಿಂದೆ 25 ವರ್ಷ ಆದಮೇಲೆ ಆಚಾರ್ಯರ ಚರಿತ್ರೆ ಬರೀಬೇಕು ಅಂತ ಅನ್ನಿಸ್ತು. ಅವರಪ್ಪನ ಮಾತುಕತೆಗಳಿತ್ತು, ಮತ್ತು ಅನೇಕ ಜನ ಅಷ್ಟಮಠದ, ಆಗಿನೂ ಅಷ್ಟಮಠ ಅಂತ ಸ್ಪಷ್ಟ ಆಗಿರಲಿಲ್ಲ, ಆಚಾರ್ಯರ ಶಿಷ್ಯರು. ಅವಾಗ ಮಠ ಅಂತಂದರೆ ಛಾತ್ರಾದಿ ನಿಲಯ ಅಂತ, ವಿದ್ಯಾರ್ಥಿಗಳ ನಿಲಯವನ್ನು ಮಠ ಅಂತ ಕರಿತಾ ಇದ್ರು ಅಂತ. ಎಲ್ಲ ಕಡೆಯೂ ಅದೇ. ಕಾನ್ವೆಂಟ್ ಅಂತಂದ್ರು ಸನ್ಯಾಸಿನಿಯರ ಮಠ. ಹಾಗೆ ಎಲ್ಲ ಕಡೆ ವಿಹಾರ ಅಂತಂದ್ರು ಪ್ರಜ್ಞಾ ವಿಹಾರ ಅಂತಲೇ ಅರ್ಥ ಇತ್ತು ಒಂದು ಕಾಲದಲ್ಲಿ. ಆಮೇಲೆ ಮೂಲ ಅರ್ಥ ಕಳಚಿಕೊಳ್ಳುತ್ತೆ ಬಿಡಿ. ಹಾಗೆ ಆಚಾರ್ಯರ ಶಿಷ್ಯರಿದ್ದರು, ಅವ್ರ ಹತ್ರ ಎಲ್ಲ ಹೋಗಿ ಕೇಳಿದ್ದಾರೆ ಪಂಡಿತಾಚಾರ್ಯರು. ಅದರಿಂದಾಗಿ ಅವರು ಏನು ಹೇಳಿದ್ದಾರೆ ಅದರಂತೆಯೇ ಬರೆದಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರ ನರೇಷನ್ನಲ್ಲಿ ಕಾಲ್ಪನಿಕತೆ ಇಲ್ಲ ಅಂತ ಹೇಗೆ ಗೊತ್ತು ನಮಗೆ? ನೋಡಿ, ಹೀಗೆ ಗೊತ್ತು. ಆಚಾರ್ಯರ ಜೀವನ ಮತ್ತು ಆಚಾರ್ಯರ ಗ್ರಂಥ ಎರಡೂ ಕೂಡ ಬೇರೆಯಾಗಿ ಕಾಣೋದೇ ಇಲ್ಲ. ಅದಕ್ಕೆ ಸಮರ್ಥವಾಗಿ ಪಂಡಿತಾಚಾರ್ಯರು ಹೇಳಿದರು 9ನೇ ಸರ್ಗದಲ್ಲಿ, ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ. ಇನ್ನೊಂದು ರೂಪವೋ ಎಂಬಂತೆ ಕಂಗೊಳಿಸುತ್ತೆ ಆಚಾರ್ಯರ ಭಾಷ್ಯ. ಮಧ್ವರ ಇನ್ನೊಂದು ರೂಪ ಅದು ಅಂತ. ಬೇರೆ ಯಾರಿಗೂ ಈ ಮಹತ್ವ ಇಲ್ಲ. ಗಾಂಧೀಜಿ ಹೇಳಿದ್ರು, ಹೌದು, ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ. ಯಾರ ಲೈಫು ಯಾರ ಮೆಸೇಜ್ ಅಲ್ಲ. ನಾನು ಜೀವನವನ್ನು ಅತ್ಯಂತ ಕೆಟ್ಟದಾಗಿ ಬಾಳಿದೆ, ನನ್ನ ಲೈಫು ನಿಮಗೆ ಮೆಸೇಜ್ ಆಗೋದಿಲ್ವಾ ಹೀಗೆ ಇರಬಾರದು ಅಂತ? ಅದರಿಂದಾಗಿ ಪಂಡಿತಾಚಾರ್ಯರು ಮಧ್ವಾಚಾರ್ಯರನ್ನು ಬೇರೆಯದೇ ಆದ ಲೆವೆಲಲ್ಲಿ ಕಟ್ಟಿಕೊಟ್ರು. ಮಧ್ವವಿಜಯದ ರಚನೆಯಾದ ಕಾಲ ಹೇಗೆ ತೀರ್ಮಾನಿಸಬಹುದು ಅಂತಂದಾಗ ಗೋವಿಂದ ಪೈಗಳು ಅವರ ಒಂದು ದೊಡ್ಡ ಕೃತಿ ಸಂಪುಟದಲ್ಲಿ ಇದರ ಬಗ್ಗೆ ಹಲವಾರು ಅಭಿಪ್ರಾಯಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಬದಿಗಿಡೋಣ. ಅವರು ಸೂರ್ಯಗ್ರಹಣದ ಮೇಲೆ, ಚಂದ್ರಗ್ರಹಣದ ಮೇಲೆ ಅದರ ಕಾಲವನ್ನು ಲೆಕ್ಕ ಹಿಡಿಬಹುದು ಅಂತ ಹೇಳ್ತಾರೆ, ಬದಿಗಿಡೋಣ. ಅವರು ತೀರ ಚಿಕ್ಕಂದಿನಲ್ಲಿ ನಾನು ಯಾವ ಸಂಗ್ರಹ ರಾಮಾಯಣವನ್ನು ರಚನೆ ಮಾಡಿದೆ ಅಂತ ಹೇಳಿ ಒಂದು ಕಡೆ ಹೇಳ್ಕೊಳ್ತಾರೆ. ಮತ್ತೆ ಸಾಂಪ್ರದಾಯಿಕವಾಗಿ ಅವರು ಮೊದಲು ಸಂಗ್ರಹ ರಾಮಾಯಣವನ್ನು ರಚನೆ ಮಾಡಿದರು ಅಂತ ಉಂಟು. ಆಮೇಲೆ ಆಚಾರ್ಯರು ಹೋದ ಮೇಲೆ ನಾನು ಆಚಾರ್ಯರ ಶಿಷ್ಯರನ್ನು ಇಂಟರ್ವ್ಯೂ ಮಾಡಿ ವಿವೇಚನೆ ಮಾಡಿ ಆ ಮಧ್ವವಿಜಯವನ್ನು ಬರೆದದ್ದು ಅಂತನ್ನುವ ಬಗೆಗೆ ಮಧ್ವವಿಜಯ ಭಾವಪ್ರಕಾಶಿಕಾದ ಕಡೆಯಲ್ಲಿ ಹೇಳಿಕೊಂಡಿದ್ದಾರೆ. ಈ ಎಲ್ಲವನ್ನು ನಾವು ನೋಡಿದಾಗ ಸರಿಸುಮಾರು ಪಂಡಿತಾಚಾರ್ಯರಿಗೆ ಒಂದು 50ನೇ ವಯಸ್ಸಾಗಿರಬಹುದು ಅಂತ. ಮತ್ತು ಆ ಶೈಲಿ, ಆ ಮಾಗಿದ ಶೈಲಿ ಕಾಣುತ್ತೆ. ಇರಲಿ, ಅದ್ರ ಬಗ್ಗೆ ನಾವು ಇನ್ನು ಬೇರೆ ಬೇರೆ ರೀತಿಯಿಂದ ನೋಡೋಣ. ಅವರು ಕಡೆಯಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದಾರೆ ಪಂಡಿತಾಚಾರ್ಯರು. ಪರಮಾತ್ಮನೇ ಸತತಮೇಕರೂಪಿಣೆ
ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ ಅಂತ. ನಿಜವಾಗಿಯೂ ಇದಕ್ಕೆ ಸಂವಾದಿಯಾದ ಶ್ಲೋಕ. ಪಂಚಾತ್ಮಕಸ್ಸ ಭಗವಾನ್ ದ್ವಿಷಡಾತ್ಮಕೋ ಭೂತ್ ಪಂಚದ್ವಯೀ ಶತಸಹಸ್ರ ಪರೋಮಿತಶ್ಚ ಏಕಸ್ಸಮೋಪ್ಯಖಿಲ ದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣಗುಣಕೋಪಿ ಬಹುಪಮೋ ಭೂತ್ ಅಂತ. ಇದು ನಾವು ಈ ತನಕ ಏನು ಶ್ಲೋಕ ನೋಡಿದೆವಲ್ಲ, ಇದೇ ರೀತಿ ಎಲ್ಲ ರೂಪಗಳ ಸಂಗ್ರಹವನ್ನು ಹೊಂದಿದೆ. ಪರಮಾತ್ಮನೇ ಅಂದರು. ಸತತಮೇಕ ರೂಪಿಣೆ, ಒಂದೇ ರೂಪ, ಪ್ರಧಾನವಾದ ರೂಪ, ದೋಷವಿಲ್ಲದ ರೂಪ. ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ, 10 ರೂಪಗಳನ್ನು ಹೊಂದಿದ್ದಾನೆ. ಶತಸಹಸ್ರ ರೂಪಿಣೆ, 100 ಸಾವಿರಾರು ರೂಪಗಳನ್ನು ಹೊಂದಿದವ. ಇಷ್ಟೆಲ್ಲ ರೂಪಗಳನ್ನು ಹೊಂದಿದರೂ ಕೂಡ ಅವಿಕಾರಿಣೆ, ವಿಕಾರ ಇಲ್ಲ. ಸ್ಫುಟಮನಂತ ರೂಪಿಣೆ, ಇಷ್ಟೇ ಕೊನೆ ಅಲ್ಲ. ಸುಖಚಿತ್ ಸಮಸ್ತತನವೇ, ಅರಿವು ಆನಂದಗಳೇ ಮೈವೆತ್ತು ಬಂದವ. ಅಂತಹ ಓ ನಾರಾಯಣನೇ ನಿನಗೆ ನಮಸ್ಕಾರ ಅಂತ ಮಧ್ವಾಚಾರ್ಯರು ಹೇಳಿದರು ಅಂತ ಪಂಡಿತಾಚಾರ್ಯರು ಹೇಳುವುದು. ಅದರಿಂದಾಗಿ ಆಚಾರ್ಯರು ಏನು ವೇದವ್ಯಾಸರ ಬಳಿಗೆ ಹೋಗುವಾಗ, ನಾರಾಯಣನ ಬಳಿಗೆ ಹೋಗುವಾಗ ಏನೇನೆಲ್ಲ ಅಂದುಕೊಂಡ್ರು ಅದೆಲ್ಲವೂ ಅವರ ಶಾಸ್ತ್ರದಲ್ಲಿ ಮೈವೆತ್ತು ಬಂದಿದೆ. ಏನು ಅವರ ಜೀವನದಲ್ಲಿ ನಡೆಯಿತು ಅವರು ಪ್ರತಿಪಾದಿಸಿದ ಪ್ರಮೇಯಕ್ಕೆ ತಕ್ಕ ಹಾಗೆ ಇದೆ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋದು ಮಧ್ವರ ಪಾರ್ಷಿಯಲ್ ಆಟೋಬಯೋಗ್ರಫಿ ಅಂತ. ಏಕೆಂದರೆ ಅವರು ಅದನ್ನೆಲ್ಲ ಅನುಭವಿಸಿದ್ದಾರೆ. ಒಂದು ಕಡೆ ಹೇಳ್ತಾರಲ್ಲ, ಸ್ಮರಾಮಿ ಭವ ಸಂತಾಪಹಾನಿದ ಅಮೃತ ಸಾಗರಂ ಅಂತ. ಆ ಹಿನ್ನೆಲೆಯಲ್ಲಿ ನಾವು ಮುಂದೆ ಅನೇಕ ಸಂಗತಿಗಳನ್ನು ಕಾಣುತ್ತೇವೆ. ಇರಲಿ, ಅಲ್ಲಿಂದ ಆ ಶ್ಲೋಕದಿಂದ 11ನೇ ಶ್ಲೋಕಕ್ಕೆ ಹೋದರೆ 10ನೇ ಶ್ಲೋಕದಿಂದ ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರಕರ ಪಾದ ಮುಖೋದರಾದಿ ಸರ್ವತ್ವತ ಸ್ವಗತ ಭೇದ ವಿವರ್ಜಿತಾತ್ಮ. ನಿರ್ದೋಷ ಪೂರ್ಣ ಗುಣ ವಿಗ್ರಹ, ದೋಷವೇ ಇಲ್ಲದೆ ಗುಣವೇ ತುಂಬಿರುವ ಮೈಯವ. ಆತ್ಮತಂತ್ರ, ದೇವರು ಇಂಡಿಪೆಂಡೆಂಟ್ ಅಲ್ಲ, ಅವನಿಗೇ ವಶ. ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ, ದೇವರ ಶರೀರ ಜಡ ಅಲ್ಲ, ಅದರಿಂದಾಗಿ ಜಡದಲ್ಲಿ ಆಗುವ ಏನು ಉದ್ದೇಶವಲ್ಲದ ಪರ್ಪಸ್ಲೆಸ್ ಆಕ್ಷನ್ಸ್ ಅಂತ ಏನಿದೆ ಅದು ದೇವರಲ್ಲಿ ಇಲ್ಲ. ದೇವರ ಪ್ರತಿಯೊಂದು ಮೂಮೆಂಟ್ ಏನಿದೆ ಅದು ಪ್ರಜ್ಞಾಪೂರ್ವಕವಾಗಿ ಇದೆ. ನಾವು ಗಾಢವಾದ ನಿದ್ರೆ ಹೊಡೆದಿರುತ್ತೇವೆ. ಗಾಢವಾದ ನಿದ್ರೆಯಲ್ಲಿ ಎಲ್ಲಿ ತಿರುಗಿದೆವೂ ಇಲ್ಲ, ಎಲ್ಲಿ ಬಿದ್ದೆವೂ ಇಲ್ಲ. ಆದರೆ ಅಲ್ಲಿ ಹಾಗಲ್ಲ. ದೇವರ ಪ್ರತಿಯೊಂದು ಕ್ರಿಯೆ ನಮಗೆ ಹಾಗಿರೋದಿಲ್ಲ. ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಅಲ್ಲ ಜೀವರು. ಆನಂದ ಮಾತ್ರ ಕರಪಾದ ಮುಖೋದರಾದಿಹಿ. ನಾವು ಇಲ್ಲಿ ಬೇರೊಬ್ಬರು ಶುದ್ಧವಾದ ಆನಂದವನ್ನು ಅನುಭವಿಸುವಾಗ ನಾವು ಅಲ್ಲಿದ್ದು ನಮ್ಮ ಬಗ್ಗೆ ತಿಳಿಯಾಗಿದ್ದರೆ ಆ ಆನಂದವನ್ನು ಅನುಭವಿಸ್ತೇವೆ. ನಾವು ಬೇರೊಬ್ಬರ ಅರಿವನ್ನು, ಬೇರೊಬ್ಬರ ಆನಂದವನ್ನು ತಿಳಿಯಾದ ಬಗೆಯಿಂದ ಆಸ್ವಾದಿಸಬಹುದು ಅಂತ ಆದರೆ ಅದಕ್ಕಿಂತ 100 ಪಟ್ಟು ಆನಂದ, 100 ಪಟ್ಟು ಗುಣಕ್ಕೆ ಒಂದು ಆಕಾರ ಬರಲ್ವೇ? ಗುಣಗಳಿಗೆ ಆಕಾರ ಮೂಡಿದರೆ ಅದು ದೇವರು. ಕೆಲವೊಬ್ಬರಿಗೆ ದೇವರ ಗುಣವನ್ನು ಚಿಂತನೆ ಮಾಡಲಿಕ್ಕೆ ಸುಲಭ, ಹೌದು. ಆ ಗುಣದ ಚಿಂತನೆ ಘನ ಆಗ್ತಾ 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 ಅದಕ್ಕೊಂದು ಆಕಾರ ಬಂದೇ ಬರುತ್ತೆ. ಇನ್ನು ದೇವರ ಆಕಾರವನ್ನು ನಾವು ಚಿಂತನೆ ಮಾಡಿದಾಗಲೂ ಕೂಡ ಅದು ಕೇವಲ ಆಕಾರ ಚಿಂತನೆ ಬರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ ಮಾಂಸ ಮೊದಲಾದವುಗಳಿಲ್ಲ, ಮಾಂಸ ರಕ್ತ ಮೊದಲಾದವುಗಳಿಲ್ಲ.
ಜ್ಞಾನ ಆನಂದಗಳೇ ತುಂಬಿದೆ ಅಂತ ಚಿಂತನೆ ಮಾಡಿದ್ರೆ ಆಯಿತು. ಹೀಗೆ ಪರಸ್ಪರ ಸರಿ ಮಾಡಿಕೊಂಡು ಹೋಗ್ತಾ ಇರಬೇಕು. ಜೀವನ ಇಡೀ ಧ್ಯಾನದ ಕರೆಕ್ಷನ್ ಮಾಡ್ಕೊಂಡು ಹೋಗಬೇಕು. ಸಿದ್ಧಿಯ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅವನಿಲ್ವಾ? ಅವನಿರೋದು ಯಾಕೆ? ನಮ್ಮನ್ನು ನೋಡ್ಕೊಳ್ಳಿಕ್ಕೆ ತಾನೆ. ಅದರಿಂದಾಗಿ ಆನಂದ ಮಾತ್ರ ಕರಪಾದ ಮುಖೋದರಾದಿಹಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಸರ್ವತ್ರ ಎಲ್ಲ ರೂಪದಲ್ಲಿಯೂ ಕೂಡ ಅವನಿಗೆ ಭೇದ ಇಲ್ಲ. ಇದು ದೇವರು ಅಂತಂದ್ರೆ. ಈ ತರಹದ ದೇವರು ಎಲ್ಲಿಯಾದರೂ ಇದ್ದಾನೋ ನೋಡಿ. ಮೊದಲು ಬೇರೆ ಬೇರೆಯವರು ನಿರೂಪಣೆ ಮಾಡಿದ್ದರಲ್ಲಿ ನೋಡಿ, ಪಾಪ ಅವರ ಎತ್ತರಕ್ಕೆ ತಕ್ಕ ಹಾಗೆ ನಿರೂಪಣೆ ಮಾಡಿದ್ದಾರೆ. ಅವರು ಎಷ್ಟು ಕುಬ್ಜರೋ ಅವರ ದೇವರು ಅಷ್ಟು ಕುಬ್ಜ. ಈ ತರಹದ ಗುಣಗಳನ್ನ ಸುಮ್ಮನೆ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಬರಲ್ಲ ಅನ್ನುವ ಸತ್ಯ ನಮ್ಮ ಹೃದಯದಲ್ಲಿ ಇರಲಿ. ಗುಣಗಳನ್ನ ನಮಗದಿಲ್ಲದೆ ಹೋದರೆ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ. ಇದನ್ನ ಹೇಳಿದ್ದಾರೆ ಅಂದ್ರೆ ಆಚಾರ್ಯರ ಎತ್ತರ ಎಷ್ಟು, ಈ ತರಹದ ಆಚಾರ್ಯರಿಂದ ಪ್ರತಿಪಾದ್ಯನಾದ ದೇವರ ಎತ್ತರ ಎಷ್ಟು. ಸುಮ್ಮನೆ ಈ ವಿಶೇಷಣಗಳ ಹಿಂದೆ ಬೀಳ್ರಿ. ಇದನ್ನ ಈ ತರಹ ಒಬ್ಬ ದೇವರಿದ್ದಾನೆ ಅಂತ ಸ್ವತಂತ್ರವಾಗಿ ನಾವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿಕ್ಕಾಗತ್ತಾ ಅಂತ ಒಂದು ಯೋಚನೆ ಮಾಡಿ, ಅಥವಾ ಬೇರೆ ಯಾರ್ದಾದ್ರೂ ಕಲ್ಪನೆಯಲ್ಲಾದರೂ ಇದೆಯಾ ಅಂತ ಯೋಚನೆ ಮಾಡಿ. ದೇವರನ್ನು ತಿಳಿಯದವನ ಭೌತಿಕವಾದ ಗುಣಗಳ ಎತ್ತರದಲ್ಲಿಯೇ ದೇವರನ್ನ ಒಪ್ಪದವನ ಗುಣಗಳನ್ನು, ದೇವರು ಯಾರೋ ಒಬ್ಬ ನಾಸ್ತಿಕ ಒಪ್ಪಲ್ಲ ಅಂತ ಇಟ್ಕೊಳ್ಳಿ, ಅವನು ದೇವರ ಗುಣಗಳನ್ನು ಇಷ್ಟು ಎತ್ತರ ಇದೆ ಅಂತ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕೆಂದರೆ ದೇವರನ್ನು ನಂಬಿಲ್ಲ. ಆದ್ದರಿಂದ ಸರಿ, ದೇವರನ್ನು ನಂಬಿದವ ಒಬ್ಬ ದೇವರನ್ನು ಹೇಳ್ತಾನೆ ಅಂದರೆ ಅವನ ಎತ್ತರಕ್ಕೆ ತಕ್ಕ ಹಾಗೆ ಹೇಳ್ತಾನೆ. ಹಾಗಾದರೆ ದೇವರಿರೋದು ಹೇಗೆ? ಅವನಿಗೆ ಯಾವ ವ್ಯೂನೇ ಇಲ್ವೇ? ಅವನು ಜಗತ್ತಿನ ಬಗ್ಗೆ ಏನು ಯೋಚನೆ ಮಾಡ್ತಾನೆ? ಜೀವರ ಬಗ್ಗೆ ಅವನ ಯೋಚನೆಯೇ ಇರೋದಿಲ್ವೇ? ಅದನ್ನು ಹುಡ್ಕೊಂಡು ಹೋಗಬೇಕು. ಬೇರೆ ಯಾವ ದಾರಿ ಇದೆ? ವೇದ ಮತ್ತೆ ವೇದವ್ಯಾಸರೇ ಬರದ ಗ್ರಂಥ ಬಿಟ್ಟರೆ ಇನ್ಯಾವ ದಾರಿ ಇದೆ? ದೇವರ ಯೋಚನೆ ಹೀಗೆ, ದೇವರ ಥಾಟ್ ಪ್ರೊಸೆಸ್ ಹೀಗೆ ಅಂತ ಉಪನಿಷತ್ ಅಲ್ಲದೆ, ವೇದ ಅಲ್ಲದೆ, ಗೀತೆ ಅಲ್ಲದೆ ಇನ್ಯಾವುದರಿಂದ ನೀವು ಚಿಂತನೆ ಮಾಡ್ತೀರ? ದೇವರು ನಮ್ಮನ್ನು ಹೆಂಗೆ ನೋಡ್ತಾನೆ? ದೇವರು ಜಗತ್ತನ್ನ ಹೇಗೆ ನೋಡ್ತಾನೆ ಅಲ್ವಾ? ಕಾಲಾಚ್ಚ ದೇಶ ಗುಣತೋಸ್ಯ ನ ಚಾದಿರಂತೋ ವೃದ್ಧಿಕ್ಷಯೋ ನತು ಪರಸ್ಯ ಸದಾತನಸ್ಯ ನೈತಾದೃಶಕ್ವಚ ಬಭೂವನ ಚೈವ ಭಾವ್ಯೋ ನಾಸ್ತ್ಯುತ್ತರ ಕಿಮು ಪರಾತ್ಪರಮಸ್ಯ ವಿಷ್ಣೋ. ದೇವರಿಗೆ ಕಾಲದಿಂದ ಆದಿ ಅಂತ್ಯ ಇಲ್ಲ, ದೇಶದಿಂದ ಆದಿ ಅಂತ್ಯ ಇಲ್ಲ. ಇಲ್ಲಿಂದ ಶುರು ಆಗ್ತಾನೆ, ಇಲ್ಲಿಗೆ ಮುಗಿದೋಗ್ತಾನೆ, ಹೀಗಿಲ್ಲ. ಇವತ್ತಿನಿಂದ ಶುರು ಆದ ನಾಳೆಗೆ ಮುಗಿತಾನೆ, ಕಾಲ ಇಲ್ಲ, ದೇಶ ಇಲ್ಲ. ದೇವರ ಗುಣ ಇಷ್ಟೇ, ಆ ಗುಣದ ಮಿತಿ ಇಲ್ಲ. ವೃದ್ಧಿಕ್ಷಯವು, ದೇವರು ಬೆಳೆದ, ದೇವರು ಕುಗ್ಗಿದ, ಇದು ಇಲ್ಲ, ಹಿಗ್ಗೂ ಇಲ್ಲ, ಕುಗ್ಗೂ ಇಲ್ಲ. ನೈತಾದೃಶ ಕ್ವಚ ಬಭೂವ, ದೇವರಂತಹವನು ಇಲ್ಲವೇ ಇಲ್ಲ. ನಚೈವ ಭಾವ್ಯ, ಈಗ ನಾವು ತಯಾರು ಮಾಡಲಿಕ್ಕೂ ಆಗೋದಿಲ್ಲ. ನಾಸ್ತ್ಯುತ್ತರ, ಸರಿ ಒಂದು ಪ್ರಾಡಕ್ಟನ್ನು ನಾವು ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಇವತ್ತಿನ ಎಲ್ಲ ಇನ್ಸ್ಟಿಟ್ಯೂಷನ್ಸು ಒಬ್ಬ ಕ್ಷೇಮೇಂದ್ರನನ್ನು, ಒಬ್ಬ ನಾರಾಯಣ ಪಂಡಿತಾಚಾರ್ಯರನ್ನು, ಒಬ್ಬ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು, ಒಬ್ಬ ಕಾಳಿದಾಸ, ಒಬ್ಬ ವಾಲ್ಮೀಕಿಯನ್ನು ಹೋಗಲಿ ಬಿಡಿ, ಒಬ್ಬ ಬರ್ಟನ್ ರಸಲ್ನ ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲ, ಒಬ್ಬ ಅಲೆಕ್ಸಿಸ್ ಕರೆಲ್ನ ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲ. ಇನ್ನೂ ಎಲ್ಲ ಯೋಚನೆ ಮಾಡಿ ಪ್ರೋಗ್ರಾಮಿಂಗ್ ಮಾಡಿ ದೇವರನ್ನು ಸೃಷ್ಟಿ ಮಾಡಲಿಕ್ಕಾಗ್ತದ? ಇವರೆಲ್ಲ ಯಾರು? ದೇವರು ಮುಂದೆ ಸೊಳ್ಳೆಗಳೂ ಅಲ್ಲ. ಇವ್ರನ್ನೇ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ ಅಂತಂದ್ರೆ ದೇವರನ್ನು ಸೃಷ್ಟಿ ಮಾಡ್ಲಿಕ್ಕಾಗ್ತದ? ಅದಕ್ಕೆ ಹೇಳಿದ್ರು ನಚೈವ ಭಾವ್ಯ, ಯಾರಿಗೂ ಸೃಷ್ಟಿ ಮಾಡ್ಲಿಕ್ಕಾಗೋದಿಲ್ಲ. ನಾಸ್ತಿ ಉತ್ತರ, ಮುಂದೆ ಬರೋದು ಇಲ್ಲ. ನಾವೆಲ್ಲ ಪ್ರಯತ್ನ ಪಟ್ಟು ಒಬ್ಬ ಒಂದು ಅತ್ಯದ್ಭುತವಾದ
ಜೀನ್ಸ್ಗಳನ್ನೆಲ್ಲ ಒಂದು ಕಡೆ ತಂದು ಸೂಪರ್ ಇಂಪೋಸ್ ಮಾಡುವ ಹಾಗೆ ಜೆನೆಟಿಕಲ್ ಸೂಪರ್ ಇಂಪೋಸ್ ಮಾಡಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ಸೃಷ್ಟಿ ಮಾಡಿದರೆ ಅವನು ದೇವರಿಗಿಂತ ದೊಡ್ಡವನಿದ್ರೆ ಇಲ್ಲ. ಮನುಷ್ಯನನ್ನ ಹಾಗೆ ಜೆನೆಟಿಕಲ್ ಇಂಜಿನಿಯರಿಂಗ್ ಇಂದ ಸೃಷ್ಟಿ ಮಾಡಬಹುದು, ಅವನು ಎಲ್ಲ ಗುಣಗಳಿಂದ ಮಿಗಿಲಾಗಿರಬಹುದು ಅಂತ ಯೋಚನೆ ಕೂಡ ಮಾಡ್ಲಿಕ್ಕೆ ಆಗೋಲ್ಲ. ಹಾಗಾಗೋದಿಲ್ಲ. ಅದರಿಂದಾಗಿ ಈ ಎಲ್ಲ ದೇವರು ಅಂತ ಹೇಳಿದರೆ ಅವನಂಥವನು ಅವನೊಬ್ಬನೇ, ಇನ್ನೊಬ್ಬ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರಿಗಿಂತ ಮಿಗಿಲಾದವನು ಒಬ್ಬ ಬರ್ತಾನೆಯೇ. ಸರ್ವಜ್ಞ ಈಶ್ವರತಮಃ ಸಚ ಸರ್ವಶಕ್ತಿ ಪೂರ್ಣಾವ್ಯಯಾತ್ಮಬಲಚಿತ್ ಸುಖವೀರ್ಯಸಾರಃ ಯಸ್ಯಾಜ್ಞಯಾ ರಹಿತಮಿಂದಿರಯಾ ತಮೇತಂ. ಬ್ರಹ್ಮೇ ಚ ಪೂರ್ವಕಮಿದಂ ನ ತು ಕಸ್ಯ ಚೇಷಂ. ಸರ್ವಜ್ಞ, ಎಲ್ಲವನ್ನು ಬಲ್ಲವ, ಈಶ್ವರ ತಮ, ಸಮರ್ಥರಲ್ಲಿ ಅಗ್ರಗಣ್ಯ, ಅವನು ಸರ್ವಶಕ್ತ, ಪೂರ್ಣ ಅವ್ಯಯ ಆತ್ಮ ಬಲಚಿತ್ ಸುಖವೀರ್ಯತಾರ, ತುಂಬಿರುವ ನಾಶವಿಲ್ಲದ ಬಲ ಜ್ಞಾನ ಸುಖ ವೀರ್ಯ ಇವುಗಳಲ್ಲಿ ಕಡಲಾಗಿರುವವ. ಅವನ ಆಜ್ಞೆ ಇಲ್ಲದಿದ್ದರೆ ಲಕ್ಷ್ಮಿಯಿಂದ ಕೂಡಿರುವ, ಬ್ರಹ್ಮನಿಂದ ಹಿಡಿದು ಹುಲ್ಲುಕಡ್ಡಿಯ ಜೀವವನ್ನ ಒಳಗೊಂಡ ಈ ಬ್ರಹ್ಮಾಂಡ ಕಸ್ಯಚ ನೇಶಂ, ಸಮರ್ಥವೇ ಅಲ್ಲ. ಇದು ದೇವರು ಅಂದರೆ. ಈ ತರಹದ ದೇವರನ್ನ ನೋಡಿ ಆಮೇಲೆ ಜಗತ್ತಿನಲ್ಲಿ ನಡೆಯುವ ಭಾವನೆಯನ್ನು ನೋಡೋಣ, ಜಗತ್ತಿನಲ್ಲಿ ನಡೆಯುವ ಒಂದು ಆಟವನ್ನು ನೋಡೋಣ. ಆಟಕ್ಕಿಂತ ಮುಂಚೆ ದೇವರು ಹೀಗಿದ್ದಾನೆ ಅನ್ನೋದು ಗೊತ್ತಿರಬೇಕು. ಆಮೇಲೆ ಜಗದೊಳಗಡೆ ಆಡುವ ಚರಿತ್ರಾಟಗಳು ಅದನ್ನು ನೋಡೋಣ. ಇಷ್ಟು ನೋಡಿ ಆದಮೇಲೆ ನಮಗೆ ಒಂದು ಗುಣಗಳ ಬಗ್ಗೆ ಒಂದು ಸಂದೇಹ ಮೂಡುತ್ತೆ. ಜೀವರಲ್ಲಿ ಗುಣಗಳಿದೆ, ಅದು ದೇವರಿಂದ ಬಂದಿದೆ. ಜೀವರಲ್ಲಿ ಇರುವ ಗುಣಗಳು ಎಲ್ಲಿಂದ ಬಂದದ್ದು? ದೇವರಿಂದ ಬಂದದ್ದು. ಯಾವುದೋ ಒಂದು ಮೂಲ ಇರಬೇಕಲ್ಲ. ನಾವು ನೋಡಿದ್ದು ಜೆನೆಟಿಕಲ್ ಆಗಿ ವಂಶಗಳೆಲ್ಲ, ವಂಶವಾಹಿ ಮೊದಲಾದವುಗಳೆಲ್ಲ ಇದ್ದು ಒಂದು ಗುಣ ರೂಪುಗೊಳ್ಳುತ್ತೆ. ಆಮೇಲೆ ಬೇರೆ ಬೇರೆ ತರಹದ ಜೀನ್ಸು ಅವುಗಳು ಸೇರಿಕೊಂಡು ಇಡೀ ದೇಹವನ್ನು, ಮನುಷ್ಯನನ್ನು, ಆಮೇಲೆ ಅವನ ಒಂದೊಂದು ರೋಮಕೂಪಗಳು ಕೂಡ ಯಾವುದರಿಂದಲೋ ತಯಾರಾಗಿ ನಮ್ಮ ವಿಸಿಬಲ್ ಸ್ಟೇಟ್ಗೆ ಬಂದಿರುತ್ತದೆ. ಜೀವರು ಹೇಗೆ? ಹೀಗೆ ಜೀವರಲ್ಲಿ ಅಗ್ರಗಣ್ಯರಾದವರು ದೇವತೆಗಳು. ದೇವತೆಗಳಿಗೆ ಹೇಗೆ ಹೀಗೆ ಬಂತು? ಅವರ ಈ ರೂಪ, ಈ ಗುಣ, ಈ ನಡೆ, ಈ ನುಡಿ, ಈ ಭಾವ ಎಲ್ಲ ಹೇಗೆ ಬಂತು? ದೊಡ್ಡ ಪ್ರಶ್ನೆ ಅದು. ದೇವರೊಟ್ಟಿಗೆ ಸಂಪರ್ಕ ಆಗಿ ಬಂತೋ? ದೇವರಿಗೆ ಅನೇಕ ತರಹದ ಭೌತಿಕವಾದ ಸಂಗತಿಗಳಿದೆ ಅಂತ ಆಗತ್ತೆ, ಭೌತಿಕವಾದ ಘಟನೆಗಳಿವೆ ಅಂತ ಆಗ್ತದೆ. ಇನ್ನು ದೇವರಿಗಿಲ್ಲ ಅಂತಂದ್ರೆ ಜೀವರು ಹೇಗೆ ಬಂದರು ಅಂತ, ಜೀವರಿಗೆ ಹೇಗೆ ಬಂತು ಅಂತ ಒಂದು ದೊಡ್ಡ ಪ್ರಶ್ನೆ. ಆ ಎಲ್ಲ ಪ್ರಶ್ನೆಗಳಿಗೆ ಒಂಥರಹ ಸೂಪರ್ ಜೆನೆಟಿಕಲ್ ಥಿಯರಿ, ಈ ತರಹದ್ದೊಂದು ಎಕ್ಸ್ಪ್ಲನೇಷನ್ನು ನಮಗೆ ಶಾಸ್ತ್ರ ಬಿಟ್ಟು ಬೇರೆ ಕೊಡೋದು ಸಾಧ್ಯ ಇಲ್ಲ. ವೇದವ್ಯಾಸರು ಕೊಟ್ಟರು, ಆಮೇಲೆ ಆಚಾರ್ಯರು ಮಾತ್ರ ಕೊಟ್ಟಿದ್ದು. ಯಾಕೆಂದರೆ ನೋಡಿ, ರಾಮ ದಶರಥನ ಹಾಗೂ ಕಾಣಬೇಕು ಅಲ್ವಾ? ರಾಮ ಹಾಗೂ ವಿಷ್ಣು ಪಕ್ಕದಲ್ಲಿ ನಿಂತರೆ ಇಬ್ಬರೂ ಒಬ್ಬರೇ ಅಂತ ಅನ್ನಿಸ್ಬೇಕು. ಅದು ಬಿಡಿ. ಅದೇ ಭಗವಂತ ಕೃಷ್ಣನಾದರೆ ನಾರಾಯಣನ ಹೋಲಿಕೆ ಪೂರ್ಣವಾಗಿ ಕೃಷ್ಣನಲ್ಲಿ ಬರಬೇಕಾ?
ಕೃಷ್ಣ ಮತ್ತು ವಸುದೇವ ಪಕ್ಕದಲ್ಲಿ ನಿಂತರೆ ವಸುದೇವ ಮತ್ತು ಕೃಷ್ಣರಲ್ಲಿ ಸ್ವಲ್ಪವಾದರೂ ಹೋಲಿಕೆ ತೋರಬೇಕಾ? ಈಗ ವಸುದೇವ ಹಾಗೂ ದಶರಥನ ಹೋಲಿಕೆ ರಾಮಕೃಷ್ಣರಲ್ಲಿ ಬಂತು. ಆ ರಾಮಕೃಷ್ಣರ ಹೋಲಿಕೆ ನಾರಾಯಣನಲ್ಲಿ ಇತ್ತು. ಅಂದ್ರೆ ಇದು ಹೇಗೆ, ಈ ರೂಪವನ್ನು ಹೆಂಗೆ ಚಿಂತನೆ ಮಾಡೋದು? ವಿಚಿತ್ರ ಅಲ್ವಾ? ಹೇಗದು? ಸೀತೆ ಮತ್ತೆ ಸೀತೆಯ ಅಮ್ಮ ಒಂದೇ ಥರ ಇರಬೇಕಾ? ನೇಗಿಲಲ್ಲಿ ಹುಟ್ಟಿದ್ಲು ಅಂತನೂ ಇಟ್ಕೊಳ್ಳಿ, ಬೇಡ ಸೀತೆ ಬಿಟ್ಟು ಬೇರೆ ತಗೊಳ್ಳಿ, ಜಯಂತಿ ಅಂತ ತೆಗೆದುಕೊಳ್ಳಿ, ವೃಷಭನಾಮಕ ಪರಮಾತ್ಮನ ಮಗಳು. ಇನ್ನು ಅವಳಿಗೂ ಸೀತೆಗೂ ಲಕ್ಷ್ಮಿಗೂ ಒಂದೇ ತರಹ ಕಾಣಿಸ್ಬೇಕಾ? ಮೂಲ ರೂಪದ ಲಕ್ಷ್ಮಿ. ಆಮೇಲೆ ಅವ್ರ ತಾಯಿ ಜಯಂತಿಯ ತಾಯಿ ಮತ್ತೆ ರುಕ್ಮಿಣಿಯ ತಾಯಿ, ಅವರಿಬ್ಬರು ತಾಯಿ ಮಗಳು ಪಕ್ಕದಲ್ಲಿ ನಿಂತರೆ ಮತ್ತೆ ತಂದೆಯ ಸ್ವಲ್ಪ ತಾಯಿಯ ಸ್ವಲ್ಪ ಗುಣ ಬಂದಿದೆ ಅಂತ ಅನ್ನಿಸ್ಬೇಕಾ? ಅನ್ಸತ್ತೆ. ಅವರಿಬ್ಬರು ಇದು ಹೇಗಿದು? ಈ ಎಲ್ಲೋ ಒಂದು ಕಡೆ ಇದನ್ನೆಲ್ಲವನ್ನ ಒಂದು ಸೂತ್ರ ಜೋಡಿಸ್ಬೇಕು. ಆ ಜೋಡಿಸುವ ಸೂತ್ರ ಯಾವುದು? ಜೀವರಲ್ಲಿ, ದೇವರಲ್ಲಿ, ದೇವತೆಗಳಲ್ಲಿ. ಜೀವ ದೇವ ದೇವತೆಗಳಲ್ಲಿ ಅರ್ಜುನನಿಗೂ ಇಂದ್ರನಿಗೂ ಒಂದೇ ತರಹ ಕಾಣಿಸ್ಬೇಕು. ಆಮೇಲೆ ಅರ್ಜುನ ಮತ್ತೆ ಇಂದ್ರ ಮತ್ತೆ ಉಪೇಂದ್ರ ಒಂದೇ ರೀತಿ ಕಾಣಬೇಕು. ಇವರನ್ನೆಲ್ಲ ಬೆಸೆಯುವ ಸೂತ್ರ ಯಾವುದು? ಯಾವುದ್ಯಾವುದೋ ಕಾಲದಲ್ಲಿ, ಯಾವುದ್ಯಾವುದೋ ಯುಗದಲ್ಲಿ ತೋರಿಕೊಂಡ ಜನರಲ್ಲಿ ಒಂದು ಏಕರೂಪ ಸೂತ್ರತೆ ಒಂದು ಬೇಕಲ್ಲ. ಅದನ್ನು ಹೇಗೆ ತಿಳ್ಕೊಳ್ಳೋದು? ಅದನ್ನು ಹೇಗೆ ಪರಿಭಾವಿಸೋದು? ಈ ಪ್ರಶ್ನೆಯನ್ನ ಮಧ್ವಾಚಾರ್ಯರು 14ನೇ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಅದೇನು ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.